ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಮೇಕ್ ಇನ್ ಇಂಡಿಯಾ ಸ್ವದೇಶಿ ಕಾನ್ಸೆಪ್ಟ್ನಲ್ಲಿ ಜಾರಿಯಾದಂತಹ ಈ ಯೋಜನೆ ಭಾರಿ ಯಶಸ್ಸನ್ನು ಕಂಡಿದೆ. ಭಾರತ ವಿಶ್ವದಲ್ಲೇ ಪ್ರಮುಖ ಉತ್ಪಾದನಾ ಶಕ್ತಿಯಾಗಿ ಮತ್ತು ಜಗತ್ತಿನ ಸೂಪರ್ ಸ್ಟ್ರಾಂಗ್ ದೇಶವಾಗಿ ಹೊರಹೊಮ್ಮಿದೆ. ಹೊಸ ಮೈಲಿಗಲ್ಲಿನತ್ತ ಮೇಕ್ ಇನ್ ಇಂಡಿಯಾ. मेक इन इंडिया कंसेप्ट को जिसकी जिसकी जिम्मेवारी है उसको हम पूरा करें, हम आगे बढ़े, मैन्युफैक्चरिंग सेक्टर में हम फिर एक बार नई ऊंचाइयों को पार करें. ಜಾಗತಿಕ ಉತ್ಪನ್ನ ಕೇಂದ್ರವಾಗಿ ಹೊರಹೊಮ್ಮಿದ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಮೇಕ್ ಇನ್ ಇಂಡಿಯಾ ಯೋಜನೆ ಭಾರಿ ಯಶಸ್ಸು ಸಾಧಿಸಿದೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಮೇಕ್ ಇನ್ ಇಂಡಿಯಾ ಕಲ್ಪನೆ ಭಾರತವನ್ನ ಸದೃಢ ದೇಶವನ್ನಾಗಿಸಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯಿಂದ ಭಾರತ ವಿಶ್ವದಲ್ಲೇ ಪ್ರಮುಖ ಉತ್ಪಾದನಾ ಶಕ್ತಿಯಾಗಿ ಮತ್ತು ಜಗತ್ತಿನ ಸೂಪರ್ ಸ್ಟ್ರಾಂಗ್ ದೇಶವಾಗಿ ಹೊರಹೊಮ್ಮಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯಿಂದ ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಆದ ಬದಲಾವಣೆಗಳು ಏನು, ಜಾಗತಿಕವಾಗಿ ಭಾರತ ಉತ್ಪಾದನಾ ಶಕ್ತಿಯಾಗಿ ಬೆಳೆದಿದ್ದು ಹೇಗೆ ಅಂತ ನೋಡೋದಾದ್ರೆ, ಮೊಬೈಲ್ ಫೋನ್ಗಳ ತಯಾರಿಕೆಯಲ್ಲಿ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ದೇಶವಾಗಿದೆ. 10 ವರ್ಷಗಳ ಹಿಂದೆ 80% ಮೊಬೈಲ್ ಫೋನ್ಗಳನ್ನ ಆಮದು ಮಾಡಿಕೊಳ್ಳಲಾಗ್ತಿತ್ತು. ಪ್ರಸ್ತುತ ಭಾರತದಲ್ಲಿ 99.9% ಫೋನ್ಗಳನ್ನ ಉತ್ಪಾದಿಸಲಾಗ್ತಿದೆ. ಬಿಹಾರದ ಹಾಜಿಪುರದಲ್ಲಿ ರಷ್ಯಾದ ಸೇನೆಗೆ ಬೂಟುಗಳನ್ನ ತಯಾರಿಸಲಾಗ್ತಿದೆ. ಯುಕೆ, ಜರ್ಮನಿ ಮತ್ತು ನೆದರ್ಲ್ಯಾಂಡ್ಗಳಿಗೆ ಭಾರತದ ಬೈಸಿಕಲ್ಗಳನ್ನ ರಫ್ತು ಮಾಡಲಾಗ್ತಿದೆ. ಕಾಶ್ಮೀರದ ವಿಲೋ ಬ್ಯಾಟ್ಗಳು, ಪ್ರೀಮಿಯಂ ಕ್ರಿಕೆಟ್ ಉಪಕರಣಗಳನ್ನ ರಫ್ತು ಮಾಡಲಾಗ್ತಿದೆ. ಬ್ರಹ್ಮೋಸ್ನಂತಹ ಮೇಡ್ ಇನ್ ಇಂಡಿಯಾ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನ ರಫ್ತು ಮಾಡಲಾಗ್ತಿದೆ. ರಕ್ಷಣಾ ವಲಯದ ಉತ್ಪಾದನೆ, ಬಾಹ್ಯಾಕಾಶ, ಎಲೆಕ್ಟ್ರಿಕ್ ವಾಹನಗಳು ತಯಾರಿಕೆಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ. ಸೆಮಿಕಂಡಕ್ಟರ್ ನಿರ್ಮಾಣ, ರೈಲ್ವೆ ಮೂಲಸೌಕರ್ಯಗಳಂತಹ ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಹೂಡಿಕೆ ಹೆಚ್ಚಾಗ್ತಿದೆ. ಅಮೂಲ್ನಂತಹ ಕಂಪನಿಗಳ ಉತ್ಪನ್ನಗಳನ್ನ 50ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡುವುದನ್ನ ವಿಸ್ತರಿಸಲಾಗಿದೆ. ಭಾರತ ಅಭಿವೃದ್ಧಿಪಡಿಸಿದ ಯುಪಿಐ ಅನ್ನ ಫ್ರಾನ್ಸ್, ಶ್ರೀಲಂಕಾ ಮತ್ತು ಸಿಂಗಾಪುರ ದೇಶಗಳು ಅಳವಡಿಸಿಕೊಂಡಿವೆ. ಅಷ್ಟೇ ಅಲ್ಲ, ಅಮೆಜಾನ್ ನಂತಹ ಜಾಗತಿಕ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಒಟ್ಟಾರೆ ಮೇಕ್ ಇನ್ ಇಂಡಿಯಾ ಯೋಜನೆ ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ತಂದಿದೆ. ಜಾಗತಿಕವಾಗಿ ಭಾರತ ಭರವಸೆ ಮೂಡಿಸಿದೆ. ಹರೀಶ್, ಟಿವಿ9 ನವದೆಹಲಿ.